ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ಏಕಾದಶಿ ತಿಥಿ, ಪುನರ್ವಸು ನಕ್ಷತ್ರ. ಈ ದಿವಸ ಸೂರ್ಯನ ಸಂಕ್ರಮಣ. ಪ್ರತಿ ರಾಶಿಯನ್ನು ಸೂರ್ಯ ಸಂಚರಿಸುವಾಗ, ಪ್ರತಿ ರಾಶಿಗೂ ಸೂರ್ಯನ ಪ್ರವೇಶವಾದಾಗ ಅದನ್ನು ಸಂಕ್ರಮಣ ಅಂತ ಕರೀತಾರೆ. ಕನ್ಯಾ ರಾಶಿಗೆ ಸೂರ್ಯ ಪ್ರವೇಶವಾದರೆ ಅದನ್ನು ಷಡಶೀತಿ ಸಂಕ್ರಮಣ ಅಂತ ಕರೀತಾರೆ. ಪ್ರತಿ ಉಭಯ ರಾಶಿಗಳಲ್ಲೂ ಕನ್ಯಾ ರಾಶಿ, ಧನುರಾಶಿ, ಮೀನ, ಮಿಥುನ ಈ ರಾಶಿಗಳಿಗೆ ಸೂರ್ಯನ ಸಂಚಾರವಾದರೆ ಅದನ್ನು ಷಡಶೀತಿ ಸಂಕ್ರಮಣ ಅಂತ ಕರೀತಾರೆ. ಇದು ಪುಣ್ಯವಾದದ್ದೇ, ಪುಣ್ಯಕಾಲ. ಪ್ರತಿ ಸಂಕ್ರಮಣವೂ ನಮಗೆ ಕರ್ಕಟಕದಲ್ಲಿ ಶ್ರೇಷ್ಠ, ಅಥವಾ ನಮಗೆ ಉತ್ತರಾಯಣ ಅಂತ ನಾವು ಯಾವುದನ್ನು ಮಕರ ಸಂಕ್ರಮಣ ಅಂತೀವೋ ಅದು ಶ್ರೇಷ್ಠ ಅಂತೇನೂ ಇಲ್ಲ. ಪ್ರತಿ ರಾಶಿಗೂ ಬಹಳ ವಿಶೇಷತೆಯನ್ನೇ ಹೇಳಿದೆ. ಸೂರ್ಯನ ಚಲನೆ, ಸೂರ್ಯನ ಕಿರಣಗಳು ಎಲ್ಲವೂ ಕೂಡ ಪವಿತ್ರವಾದದ್ದು, ಪುಣ್ಯತಮವಾದದ್ದೇ. ಈ ದಿವಸ ಪಕ್ಷಮಾಸದ ಜೊತೆಗೆ ಸಂಕ್ರಮಣವೂ ಸೇರಿರ್ತಕ್ಕಂಥದ್ದು ತುಂಬ ತುಂಬ ಪುಣ್ಯಕಾಲವೇ, ಅದರಲ್ಲಿ ಏನು ಸಂಶಯ ಇಲ್ಲ. ನದಿ ಸ್ನಾನಗಳೆಲ್ಲ ಪವಿತ್ರ ನದಿ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡ್ತಕ್ಕಂಥದ್ದು, ಇದೆಲ್ಲ ತುಂಬ ಸೂರ್ಯನ ಆರಾಧನೆಯಿಂದ ನಮಗೇನಪ್ಪ ಆಗುತ್ತೆ ಅಂತಂದರೆ ಮೇಧಾಶಕ್ತಿ, ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಇಲ್ವ ಇರೋದು. ಹೀಗಾಗಿ ಸೂರ್ಯ ಪ್ರಾರ್ಥನೆ ಮಾಡಿದ್ರೆ, ಪ್ರತಿ ದಿವಸ ನೀವು ಆದಿತ್ಯ ಹೃದಯ ಹೇಳ್ಕೊಳ್ತಾ ಇದ್ದೀರಾ, ಸೂರ್ಯೋಪಾಸನೆಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಒಂದು ರೋಗ ಬಾಧೆನೇ ಇರೋಲ್ಲ. ಎರಡನೇದು ಬುದ್ಧಿಶಕ್ತಿ, ಪ್ರಬಲವಾದ ಬುದ್ಧಿಶಕ್ತಿ ಬರುತ್ತೆ. ಮತ್ತು ಇನ್ನೊಂದು, ಸೂರ್ಯ ಗ್ರಹರಾಜ ಅಂತ, ನಾಯಕತ್ವ ಅಂತಕ್ಕಂಥದ್ದು ಬರ್ತದೆ. ನೀವು ಯಾವುದೇ ರಂಗದಲ್ಲಿರಿ ಅಲ್ಲಿ ನೀವು ಲೀಡರ್. ಒಬ್ಬ ವಿದ್ಯಾರ್ಥಿಯಾಗಿದ್ದರೆ ಸ್ಕೂಲ್ ಮಾನಿಟರ್ ಆಗಿರ್ತಾನೆ, ಒಬ್ಬ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದರೆ ಅವನು ಟೀಮ್ ಲೀಡರ್ ಆಗಿರ್ತಾನೆ, ಇನ್ನು ಯಾವುದೇ ದೇಶ ಸೇವೆ, ಜನನಾಯಕತ್ವ ಅಂತಂದರೆ ಅವನು ನಾಯಕನೇ ಆಗಿರ್ತಾನೆ. ಹೀಗೆ ಸೂರ್ಯನ ಉಪಾಸನೆಯಿಂದ ನಮಗೆ ಅಂಥದ್ದೊಂದು ನಾಯಕತ್ವ ಅನ್ನೋದು ಬಂದು ನಮಗೆ ಸೇರ್ಪಡೆಯಾಗುತ್ತೆ. ಇಂತಹ ಸೂರ್ಯ ಈಗ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಕನ್ಯಾ ರಾಶಿ ಬುಧನ ಉಚ್ಚಸ್ಥಾನ, ಮೂಲ ತ್ರಿಕೋಣ ಸ್ಥಾನವೂ ಹೌದು. ಹೀಗಾಗಿ ಬುಧನಿಗೆ ಸೂರ್ಯನಿಗೆ ತುಂಬ ಪ್ರೀತಿ, ತುಂಬ ಸ್ನೇಹ, ತುಂಬ ಚೆನ್ನಾಗಿದೆ. ಅಲ್ಲಿ ಅಂಥ ಕ್ಷೇತ್ರಕ್ಕೆ ರವಿ ಹೋದಾಗ ಯಾವ ಫಲ ಇದೆಯಪ್ಪ ಅಂತಂದರೆ, ವರಾಹಮಿಹಿರರು ಹೇಳ್ತಾರೆ, ಕನ್ಯಾಸ್ಥೆ ಲಿಪಿ ಲೇಖ್ಯ ಕಾವ್ಯ ಗಣಿತ ಜ್ಞಾನಾನ್ವಿತ ಸ್ತ್ರೀ ವಪುಹು ಅಂತ ಅವರು ಫಲವನ್ನು ಬರೀತಾರೆ. ಎಷ್ಟು ಚೆನ್ನಾಗಿದೆ ಅಂದರೆ, ಲಿಪಿ ಲೇಖ್ಯ ಕಾವ್ಯ ನೋಡಿ, ಲಿಪಿಶಾಸ್ತ್ರವೋ ಟೈಪಿಂಗೋ ಮತ್ತೊಂದೋ ಅಂತೂ ನೀವು ಬರವಣಿಗೆಗಳಲ್ಲಿ ತುಂಬ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಬಹಳ ವಿಶೇಷ ಫಲವನ್ನು ಹೇಳಿದೆ. ಕಾವ್ಯ ಯಾವುದೋ ಒಂದು ಉಪನ್ಯಾಸಕರೋ, ಕಾವ್ಯ ಆರಾಧಕರೋ, ಕಾವ್ಯ ಸವಿತಕ್ಕಂಥವರೋ, ಕೇಳ್ತಕ್ಕಂಥವರೋ, ಕುಮಾರವ್ಯಾಸನ ಹಾಗೆ ಆ ಒಂದು ಶಕ್ತಿ, ಕೇಳ್ಮೆಯೂ ಆಗಬಹುದು. ಕುಮಾರವ್ಯಾಸನ ಪದ್ಯಗಳನ್ನು ಕೇಳಿದ್ರೆ ಮೈ ಮರೆಯೋ ಹಾಗೆ ಅಂಥದ್ದೊಂದು ಸಂದರ್ಭವಾದರೆ ಏರ್ಪಾಡಾಗುತ್ತೆ. ಇಲ್ಲ ನಾನೇ ಒಂದು ಪದ್ಯ ಬರೆದೆ ಅಂತಕ್ಕಂಥ ಒಂದು ಸಮಾಧಾನ, ಆತ್ಮತೃಪ್ತಿ ಅಂತೀವಲ್ಲ, ಅದೂ ಉಂಟಾಗ್ತಕ್ಕಂಥ ಹಾಗೆ ಕವಿಗಳ ಬುಧ ಬೇರೆ ಇದ್ದಾನಲ್ಲಿ. ಹೀಗಾಗಿ ರವಿ ಬುಧರು ಸೇರಿಬಿಟ್ರೆ ಅದು ಆಮೇಲೆ ಫಲ ಹೇಳ್ತೀನಿ. ಅಂತೂ ಅಲ್ಲಿ ಸೂರ್ಯನ ಪ್ರವೇಶವಾದರೆ ಗಣಿತಜ್ಞರಾಗ್ತಾರೆ. ನೀವು ಯಾವುದನ್ನು ಕಾಮರ್ಸ್ ಕ್ಷೇತ್ರ ಇದೆಯೋ ಆ ಕ್ಷೇತ್ರಗಳಲ್ಲಿ ಕೆಲಸ, ವಿದ್ಯಾರ್ಥಿಗಳಾದಿಯಾಗಿ ಒಬ್ಬ ವಿದ್ಯಾರ್ಥಿಯಾಗಿದ್ದರೆ ಈಗ ಅವನ ಫಲ ಏನಪ್ಪ ಅಂದರೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಷ್ಟು ದಿವಸ ತೋಚದೇ ಇರತಕ್ಕಂಥ ಲೆಕ್ಕ ಅಂದರೆ ಆ ಸೂತ್ರ ನಿಮಗೀಗ ಅರ್ಥ ಹೇಗೆ ಚೆನ್ನಾಗಿ ಬಿಡಿಸ್ಬಿಟ್ನಲ್ಲ ನಾನು ಇದನ್ನು, ಆ ರೀತಿಯಲ್ಲಿ ನಿಮಗೆ ಬಂದುಬಿಡುತ್ತೆ. ಆ ರೀತಿಯ ಗುಣ ವಿದ್ಯಾರ್ಥಿಗಳಲ್ಲಿ ಬರುತ್ತೆ, ಆ ಅಂಥ ಗ್ರಹಣ ಶಕ್ತಿ ಬರುತ್ತೆ.
ಒಬ್ಬ ಟೀಚರ್ ಆಗಿದ್ದರೆ ಇಷ್ಟು ದಿವಸ ನನ್ನ ಮಕ್ಕಳಿಗೆ ತಪ್ಪಾಗಿ ಹೇಳ್ಕೊಳ್ತಾ ಇದ್ದರೆ ಅದು ಈಗ ಒಂದು ಸರಳವಾದ ವಿಧಾನ ನನಗೇ ಗೊತ್ತಾಗಿದೆ ಅಂತ ಆ ಒಂದು ಪ್ರಜ್ಞೆ ಬರುತ್ತೆ ನಿಮಗೆ. ಇನ್ನು ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಹೇಳಬೇಕಾಗಿದ್ದಿಲ್ಲ ಯಾವುದನ್ನು ಯಾವಾಗ ಫೈಲ್ ಮಾಡಬೇಕು, ಯಾವ IT ಫೀಲ್ಡಿಗೆ ಅಂದರೆ ಆ ಸೆಕ್ಷನಲ್ಲಿರ್ತಕ್ಕಂಥವ್ರಿಗೆ ಯಾವುದನ್ನು ಯಾವಾಗ ಮಂಡನೆ ಮಾಡಿದ್ರೆ ನಾವು ತೊಂದರೆಗೀಡಾಗಲ್ಲ, ಈ ರೀತಿಯ ಒಂದು ಪ್ರಜ್ಞೆಗಳು ಒಳ ಸುಳಿವು ಅಂತೀವಲ್ಲ ಅದೆಲ್ಲ ಉಂಟಾಗುತ್ತೆ. ಈ ರೀತಿಯಲ್ಲಿ ಸೂರ್ಯ ಬುಧರ ಯುತಿ ತುಂಬ ವಿಶೇಷವಾದ ಫಲ ತಂದುಕೊಡುತ್ತೆ. ನಾವು ರಾಶಿ ಫಲ ನೋಡುವಾಗ ಅವರಿಬ್ಬರು ಜೋಡಿಯಾಗಿ ನಿಂತಾಗ ಯಾವ ಫಲವನ್ನು ಬಿತ್ತುಬಿಡ್ತಾರೆ ನಮ್ಮ ಜೀವನಕ್ಕೆ ಅನ್ನೋದನ್ನು ಗಮನಿಸೋಣ. ಅಂತೂ ಇಂಥ ಒಂದು ಒಳ್ಳೆಯ ಫಲವನ್ನು ಸ್ತ್ರೀ ಒಪ್ಪು ಅಂತ ಹೇಳಿದೆ. ವಸ್ತುತಃ ಒಂಥರ ಅಲಂಕಾರ ಸ್ವಭಾವ, ಪುರುಷರಾಗಿದ್ದರೂ ಕೂಡ ಕನ್ನಡಿ ಮುಂದೆ ಯಾಕೆ ಇಷ್ಟೊತ್ತು ನಿಂತ್ಕೊಳ್ತಾ ಇದ್ದಾನೆ ಇವನು ಅಂತ ಅನಿಸುತ್ತೆ. ಆ ರೀತಿಯಲ್ಲಿ ಒಂಥರ ಆ ಸ್ವಭಾವವನ್ನು ತಂದುಕೊಡ್ತಾನೆ. ನೀನು ಸ್ತ್ರೀಯರಾಗಿದ್ದಂತೂ ಹೇಳಲೇಬೇಕಾಗಿಲ್ಲ, ಕನ್ನಡಿ ಬಿಟ್ಟು ಹೊರಗೆ ಬರೋದೇ ಇಲ್ಲ. ಅಥವಾ ಮೊಬೈಲಲ್ಲಿ ಈಗ ಕನ್ನಡಿ ಎಲ್ಲಿದೆಯಪ್ಪ ಅಂತಂದರೆ ಸೆಲ್ಫಿನಲ್ಲಿ ಆ ರೂಪದಲ್ಲಿ ಮಾರ್ಪಟ್ಬಿಟ್ಟಿದೆ. ಹಾಗೆ ಕೂದಲು ತಿಳ್ಕೊಳ್ತಾನೆ ಇರ್ತಕ್ಕಂಥದ್ದು, ಟಚಪ್ ಮಾಡ್ಕೊಳ್ತಾನೆ ಇರೋದು, ಈ ಥರ ಆಗಿಬಿಡುತ್ತೆ. ಅಂತೂ ಒಂದು ಸೌಂದರ್ಯ, ಒಂದು ರೂಪವನ್ನು ಮತ್ತಷ್ಟು ಪಡಿಸ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಕಾಂತಿ, ಆ ರೀತಿಯ ಒಂದು ಸ್ವಭಾವ ಬಂದುಬಿಡುತ್ತೆ ಅಂತಲೂ ಇದೆ. ನೋಡಿ, ಸೂರ್ಯ ವಸ್ತುತಃ ರಾಜಗ್ರಹ, ಪುಂಗ್ರಹ. ಅವರಿಗೆ ಆ ಥರ ಆಸಕ್ತಿ ಇರಲ್ಲ. ಯಾವಾಗ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೋ ಆ ರೀತಿಯ ಸ್ವಭಾವ ಬಂದುಬಿಡುತ್ತೆ. ಅದು ಗ್ರಹಗಳ ಸಂಚಾರಕ್ಕೆ ಮತ್ತು ಆ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಭಾವ. ಹಾಗೂ ಒಳಗಾಗ್ತೀವಿ. ನಾನು ಹೊರಗೆ ಹೇಗೋ ಇರಬಹುದು, ಆದರೆ ಹೇಳುವ ಸಂದರ್ಭದಲ್ಲಿ ಹೀಗೆ ಇಲ್ಲಿ ಕೂತಿದ್ದೀನಿ ಅಂದಾಗ ನನ್ನ ವರ್ತನೆ ಬೇರೆ ರೀತಿಯಲ್ಲಿ ಇರಬೇಕಾಗುತ್ತೆ. ಮನೇಲಿರ್ತಕ್ಕಂಥದ್ದು ಬೇರೆ. ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ನೀವು ಮನೇಲಿ ಹಾಗೆ ಇರ್ತೀರ, ಹೊರಗೆ ಹೇಗೆ ಇರ್ತೀರ? ಹೊರಗೆ ಅಖಾಡ ಅದು. ಆಫೀಸಿಗೆ ಬಂದ ಕೂಡಲೇ ನೀವು ಹೇಗೆ ವರ್ತಿಸ್ತೀರ, ನಿಮಗೊಂದು ಚೌಕಟ್ಟು ನಿರ್ಮಾಣ ಆಗಿಬಿಡುತ್ತೆ. ಅದೇ ನೀವೊಂದು ಸಿನಿಮಾ ರಂಗಕ್ಕೆ, ಆ ಒಂದು ಥಿಯೇಟ್ರಿಗೆ ಹೋಗಿ ಕೂತಾಗ ನಿಮಗೆ ಕೇಳೋರು ನಿಮ್ಮದೇ ಆದಂಥ ಒಂದು ಸ್ವೇಚ್ಛೆ ಬಂದುಬಿಡುತ್ತೆ. ಹಾಗೆ ಒಂದೊಂದು ಸ್ಥಳ ನಮಗೆ ಒಂದೊಂದು ಚೌಕಟ್ಟನ್ನು ಏರ್ಪಾಡು ಮಾಡುತ್ತೆ. ಆ ರೀತಿಯಲ್ಲಿ ಇಷ್ಟು ದಿವಸ ಇದ್ದಂಥ ಸೂರ್ಯ ಬೇರೆ, ಕನ್ಯಾ ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡುವಾಗ ಮೃದುವಾಗಿಬಿಡ್ತಾನೆ ಸ್ವಲ್ಪ. ಆ ರೀತಿಯ ಫಲವನ್ನು ಹೇಳಿದೆ. ಅಂತೂ ಇಂಥದ್ದೊಂದು ಸಂಕ್ರಮಣ ನಾವು ಪೂಜ್ಯ ಭಾವನೆಯಿಂದ ಸ್ವೀಕರಿಸಬೇಕು. ಸೂರ್ಯ ಆರಾಧನೆಯನ್ನು ಮಾಡಬೇಕು, ಸೂರ್ಯ ಪ್ರಾರ್ಥನೆಯನ್ನು ಮಾಡಬೇಕು, ಸೂರ್ಯ ಸ್ತುತಿಗಳನ್ನು, ಅಷ್ಟೋತ್ತರವನ್ನು ಎಲ್ಲ ಹೇಳ್ಕೊಳ್ಳಿ, ತುಂಬ ಅನುಕೂಲವಾಗುತ್ತೆ. ಸರಿ ಶಾಸ್ತ್ರಿಗಳೇ, ಕನ್ಯಾ ರಾಶಿಗೆ ಸೂರ್ಯ ಪ್ರವೇಶ ಆಗಿರೋದ್ರಿಂದಾಗಿ ಸೂರ್ಯನನ್ನು ಈ ಸಮಯದಲ್ಲಿ ಆರಾಧನೆ ಮಾಡಿದರೆ ಯಾವೆಲ್ಲ ಫಲ ಪ್ರಾಪ್ತಿಯಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮುರಳಿ ಅವರು ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 24/11/2010, ಸಮಯ 4:30 ಸಂಜೆ. ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಮುರಳಿ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯಾಧಿಪತಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ. ಎಲ್ಲಪ್ಪ ಅಂದರೆ ದ್ವಿತೀಯದಲ್ಲ, ಸಪ್ತಮದಲ್ಲಿ. ಅದು ಅವನ ಸ್ವಕ್ಷೇತ್ರವೇ. ಹೀಗಾಗಿ ತುಂಬ ಚೆನ್ನಾಗಿದೆ, ಒಳ್ಳೆಯ ಬಲ ಇದೆ. ಶುಕ್ರ ಚೆನ್ನಾಗಿದ್ದರೆ ತುಂಬ, ಅದೇ ಶುಕ್ರನಿಗೆ ಅವನು ಅಲಂಕಾರ ಪ್ರಿಯ. ಹೀಗಾಗಿ ಡಿಸೈನಿಂಗ್ ಫೀಲ್ಡ್ಸಲ್ಲಿ ಮುಂದುವರೆದ್ರೆ ತುಂಬ ಒಳ್ಳೆಯದು. ಅದನ್ನು ಆಯ್ಕೆ ಮಾಡಿಕೊಳ್ಳಿ, ಅದು ತುಂಬ ಒಳ್ಳೆಯ ಫಲ ತಂದುಕೊಡುತ್ತೆ. ಗುರುದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಶನಿಶ್ಚರನ ಭಕ್ತಿ ನಡೀತಾ ಇದೆ. ಶನಿಶ್ಚರ ನಿಮ್ಮ ಜಾತಕದಲ್ಲಿ ಅವನು ಷಷ್ಠದಲ್ಲಿರೋದು ತುಂಬ ಒಳ್ಳೆಯದೇ. ಅವನು ಉಚ್ಚಾಭಿಲಾಷಿ, ಬಲ ಇದೆ. ವಿದ್ಯೆಗೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಓದಬಹುದು. ಒಳ್ಳೆಯ ಗುರಿ ಇಟ್ಕೊಳ್ಳಿ, ಸಾಗಲಿಕ್ಕೆ ಸಹಾಯ ಮಾಡುವಂಥ ಕಾಲವೇ ಇದೆ. ದೈವಾನುಕೂಲ ಚೆನ್ನಾಗಿರೋದ್ರಿಂದ ಅನುಕೂಲ ಉಂಟಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ರಘು ಅವರು ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/6/1985, ಸಮಯ 11:30 ಬೆಳಗ್ಗೆ. ಅವರ ಪ್ರಶ್ನೆ ವಿದೇಶಕ್ಕೆ ಹೋಗುವ ಅವಕಾಶ ಇದೆಯಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಘು ಅವರ ಪ್ರಶ್ನೆ ವಿದೇಶಕ್ಕೆ ಹೋಗೋ ಅವಕಾಶ ಇದೆಯಾ ಅಂತ ನೋಡೋಣ. ನೋಡಿ, ತಮ್ಮದು ಸಿಂಹಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದಲ್ಲಿ ರವಿ ಇದ್ದಾನೆ. ಈ ಪ್ರಸ್ತುತ ನಿಮಗೆ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಈಗ ಶುಕ್ರನ ಕಾಲ ನಡೀತಾ ಇದೆ. ನಿಮಗೆ ಅವಕಾಶಗಳಿದ್ದಾವೆ, ಪ್ರಯತ್ನ ಮಾಡಬಹುದು, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಮುಂದೆ ರವಿ ಕೂಡ ಪ್ರಾರಂಭವಾಗುತ್ತೆ. ಹೀಗಾಗಿ ತುಂಬ ಚೆನ್ನಾಗಿದೆ, ಒಳ್ಳೆಯ ಕಾಲ. ಹೀಗಾಗಿ ಈ ಕಾಲದಲ್ಲಿ ಪ್ರಯತ್ನ ಪಡಬೇಕಷ್ಟೆ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಒಳ್ಳೆಯದಾಗಲಿ.
ಸರಿ ಶಾಸ್ತ್ರಿಗಳೇ, ಗೋದಾವರಿ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/4/1999, ಸಮಯ 9 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೋದಾವರಿ ಅವರ ಪ್ರಶ್ನೆ ಕೆಲಸದ ಬಗ್ಗೆ, ವೃತ್ತಿ ಸಂಬಂಧಿ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದ್ದ, ಲಗ್ನದಿಂದ ಕರ್ಮಸ್ಥಾನದಲ್ಲಿ ಚಂದ್ರನಿದ್ದಾನೆ. ಕರ್ಮಾಧಿಪತಿ ವ್ಯಯದಲ್ಲಿ ಬಲಹೀನ, ಶನಿಶ್ಚರ ನೀಚ ಸ್ಥಾನದಲ್ಲಿದ್ದಾನೆ. ಕಾರ್ಯಹೀನೋ ಭವೇನ್ ನರಹ ಅಂತ. ಯಾವಾಗ ಕರ್ಮಾಧಿಪತಿ ದುರ್ಬಲನಾಗಿರ್ತಾನೋ ಕೆಲಸಕ್ಕೆ ತೊಡಕು, ಕಷ್ಟ ಇದೆಲ್ಲ ಶುರುವಾಗ್ಬಿಡುತ್ತೆ. ಪ್ರಸ್ತುತ ನಿಮಗೆ ಗುರು ದಶೆಯಲ್ಲಿ ನಡೀತಾ ಇರೋದು ಈಗ ಬುಧನ ಒಂದು ಕಾಲ. ಬುಧನು ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾರೆ. ಹೀಗೆ ನೀಚಾರಿಷಷ್ಟ ವ್ಯಯ ಸಂಶ್ರಿತಾಹಿ ಶುಭಾ ಪ್ರಯಚ್ಯಂತ್ಯ ಶುಭಾನಿ ಸರ್ವೆ ಅಂತ ಒಂದು ಮಾತಿದೆ. ನೀಚ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಅಂದರೆ ದುರ್ಬಲವಾಗಿರ್ತಕ್ಕಂಥ ಗ್ರಹಗಳ ಕಾಲವೇ ನಡೀತಾ ಇರುವಾಗ ಕಷ್ಟ ಅಂತ. ಇದಕ್ಕೆ ಏನು ಪರಿಹಾರ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಶನೈಶ್ಚರನಿಗೆ ಹೋಗಿ ಪ್ರತಿ ಶನಿವಾರ ಶನೈಶ್ಚರನಿಗೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ, ಅದು ನಿಮ್ಮ ಬದುಕಿಗೆ ಒಂದು ದೀಪ ಬೆಳಕನ್ನು ಉಂಟು ಮಾಡಿಕೊಡುತ್ತೆ. ಹೀಗಾಗಿ ಪ್ರತಿ ಶನಿವಾರ ತಪ್ಪದೆ 23 ಶನಿವಾರ ನಿರಂತರವಾಗಿ ಮಾಡಬೇಕು. ನೀವು ಎಲ್ಲೇ ಯಾವುದೇ ಊರಿಗೆ ಹೋಗಿದ್ದರೂ ಆ ಊರಲ್ಲಿ ಒಂದು ಶನೈಶ್ಚರನ ದೇವಸ್ಥಾನ ಹುಡುಕೊಂಡು ಮಾಡಬೇಕಾಗುತ್ತೆ. ಅಥವಾ ಹೋಗದೆ ಇಲ್ಲೇ ಇರ್ತೀನಪ್ಪ ಶ್ರದ್ಧೆಯಿಂದ. ಇದು ಏನಂದರೆ ಇದೆಲ್ಲ ತಪಸ್ಸು. ನಮಗೆ ನೋಡಿ, ವರ್ಷಾನುಗಟ್ಟಲೆ ಹಿಂದೆಲ್ಲ ನಾವು ಕಠಿಣವಾದ ತಪಸ್ಸನ್ನು ಕೇಳಿದ್ದೀವಲ್ಲ. ಯಾವ ರಾಕ್ಷಸರೆಲ್ಲ ತಪಸ್ಸು ಮಾಡಿ ಮಹತ್ತರವಾದನ್ನು ಸಾಧಿಸಿದ್ರು. ಅವರಿಗೆ ಹಾಗೆ ಬಿಟ್ಟು ಹೋಗಿ ಅದಕ್ಕಾಗಿ ತೆತ್ಕೊಳ್ಳೋ ಶಕ್ತಿ ಇತ್ತು, ಶ್ರದ್ಧೆ ಇತ್ತು. ಹಾಗಾಗಿ ಎಂಥವ್ರಿಗೂ ಸಿಗ್ತಾ ಇದ್ದ ಭಗವಂತ. ಈಗ ನಮಗೆ ಹಾಗಲ್ಲ. ನಮಗೆ ದೇವತಾ ಉಪಾಸನೆ ಬಿಟ್ಟು ಉಳಿದಿದ್ದೆಲ್ಲ ಮಾಡಲಿಕ್ಕೆ ನಮಗೆ ಸಾಮರ್ಥ್ಯ, ಸಮಯ ಎಲ್ಲ ಇದೆ. ಹೀಗಾಗಿ ನಮಗೆ ಯಾವುದೂ ದಕ್ಕಲ್ಲ, ಕಷ್ಟದಲ್ಲೇ ಒದ್ದಾಡ್ತಿರ್ತೀವಿ. ಇದಕ್ಕೆ ಏನು ಪರಿಹಾರ ಅಂದರೆ 23 ಶನಿವಾರ ಶ್ರದ್ಧೆ ಅಂದರೆ ತಪಸ್ಸು ಅಂದರೆ ಅದೇ ಆಗುತ್ತೆ. ಹೀಗಾಗಿ ತಾವು ತಪ್ಪದೆ ಪ್ರತಿ ಶನಿವಾರ ಈಗ ನಾಳೆ ಬರುವ ಶನಿವಾರದಿಂದ ಪ್ರಾರಂಭ ಮಾಡಿ. ಶನಿವಾರದಿಂದ ನೀವು ನಿರಂತರವಾಗಿ ಮಾಡಿ. ಯಾಕೆಂದರೆ ದುರ್ಬಲವಾಗಿದ್ದಾಗ ನಾವು ಆರಾಧನೆ ಹೆಚ್ಚು ಮಾಡಬೇಕಾಗತ್ತೆ. ನಮ್ಮನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ಕೋಬೇಕಾಗತ್ತೆ. ಅದರಿಂದ ಏನಾಗುತ್ತೆ ನೀವು ನೋಡಿ, ಅನುಕೂಲ ಆಗುತ್ತೆ ನಿಮಗೆ. ಖಂಡಿತ ನಿಮಗೂ ಆ ಶ್ರದ್ಧೆ ಇದೆ ಪಾಪ, ಆ ಕಾರಣಕ್ಕೆ ಸಂದೇಶ ಕಳಿಸಿರ್ತೀರ. ಹೀಗಾಗಿ ನೀವು ಶನೈಶ್ಚರನ ಆರಾಧನೆ ಮಾಡ್ತಾ ಬನ್ನಿ. ಮತ್ತು ಜೊತೆಗೆ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಯಾಕೆಂದರೆ ಬುಧನೂ ಬಲಹೀನ, ಈಗ ನಡೀತಾ ಇರೋ ಕಾಲ ಬುಧಂದು. ಎರಡೂ ನಿಮ್ಮ ಆರಾಧನೆ ನಿಮಗೆ ತುಂಬ 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 ಸಹಾಯ ಮಾಡುತ್ತೆ. ನೀವು ನೆನೆಸ್ಕೊಳ್ತೀರ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಚಂದ್ರ, ಶುಕ್ರ ಕೇತುಗಳು ಒಟ್ಟಾಗಿದ್ದಾರೆ, ಅದು ಸಿಂಹ ರಾಶಿಯಲ್ಲಿ. ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ಕುಜನ ಸ್ಥಿತಿ ಇರ್ತಕ್ಕಂಥದ್ದು ಅದು ತುಲಾ ರಾಶಿಯಲ್ಲಿ. ವೃಶ್ಚಿಕ ರಾಶಿಯಲ್ಲಿ ದಿವಸ ಮಾಂದಿ ಉದಯಾಗಿದೆ. ಇನ್ನು ರಾಹು ಶನೈಶ್ಚರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಸೂರ್ಯನ ಸಂಚಾರ 6ನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಧೈರ್ಯ, ಸ್ಥೈರ್ಯ, ಸಾಹಸಗಳು, ಶತ್ರುಗಳನ್ನು ಮೆಟ್ಟಿ ನಿಲ್ತಕ್ಕಂಥ ಶಕ್ತಿ ಇವೆಲ್ಲ ಬಂದುಬಿಡುತ್ತೆ. ಹೀಗಾಗಿ ಒಳ್ಳೆಯ ಫಲ. ಇನ್ನು ಕರ್ಕಟಕದಲ್ಲಿ ಚಂದ್ರನಿದ್ದಾನೆ, ಅದು ಒಳ್ಳೆಯ ಫಲವೇ. ಹೀಗಾಗಿ ಬಂಧುಗಳ ಮತ್ತು ಸ್ನೇಹಿತರ ಜೊತೆಗೆ ಒಳ್ಳೆಯ ಉತ್ತಮ ಬಾಂಧವ್ಯ ನಿರ್ಮಾಣ ಆಗೋದು. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈ ತೆಂಗಿನಕಾಯಿ ಅಥವಾ ದ್ರವ ರಸ ಇಂಥ ವ್ಯಾಪಾರಿಗಳಿಗೆಲ್ಲ ತುಂಬ ಲಾಭದಾಯಕವಾಗಿದೆ. ಸಹೋದರ ಸಹಕಾರ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರುತ್ತದೆ. ಅದರ ನಿವಾರಣೆಗೆ ಶನೈಶ್ಚರ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ವೃಷಭರಾಶಿಯವರಿಗೆ ಈ ದಿವಸ ನೋಡಿ, ಅಲ್ಲಿ ಪಂಚಮ ಸ್ಥಾನದಲ್ಲಿ ರವಿಯ ಸಂಕ್ರಮಣ. ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ರವಿ ಬುಧರ ಯುತಿ ಇದೆ. ವಿದ್ಯಾರೂಪ ಬಲಾನ್ವಿತೋ ಅಸ್ಥಿರಮತಿ ಸೌಮ್ಯಾನ್ವಿತೆ ಪೂಷಣಿ ಅಂತ ಒಂದು ಮಾತಿದೆ. ಬುಧ ಮತ್ತು ರವಿ ಸೇರಿಬಿಟ್ರೆ ವಿದ್ಯಾರೂಪ ಬಲಾನ್ವಿತೋ, ವಿದ್ಯೆ ಪ್ರಚಂಡ ಬುದ್ಧಿಸ್ಥಾನ ಅದು. ಹೀಗಾಗಿ ಪ್ರಚಂಡ ಬುದ್ಧಿಶಕ್ತಿ ಬರ್ತದೆ, ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಒಳ್ಳೆಯ ವಿದ್ವಾಂಸರ ಸಂಪರ್ಕ ಏರ್ಪಾಡಾಗುತ್ತೆ. ಅನ್ವೇಷಣೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಮುಖ್ಯವಾಗಿ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ನೋಡಿ, ತುಂಬ ಹೊಸ ಅದರಲ್ಲೂ ಈ ಚರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಯಾವುದನ್ನು ಡರ್ಮಟಾಲಜಿ ಅಂತಾರೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಯಾವುದು ಕಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ENT ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಇಲ್ಲೆಲ್ಲ ಅನ್ವೇಷಣೆ
ಅಥವಾ ಅಧ್ಯಯನ ಇದೆಲ್ಲ ತುಂಬ ಚೆನ್ನಾಗಿರ್ತದೆ. ಅಂತಹ ಕ್ಷೇತ್ರಗಳಲ್ಲಿ ಓದೋರಿಗೆ, ಅಭ್ಯಾಸ ಮಾಡೋರಿಗೆ ಅಧ್ಯಯನ ಅಧ್ಯಾಪನ ಇಬ್ಬರಿಗೂ ತುಂಬ ಚೆನ್ನಾಗಿದೆ. ಮತ್ತು ಸಹಜವಾಗಿ ದ್ವಿತೀಯಾಧಿಪತಿಯು ಬುಧನೇ ಆಗಿದ್ದಾನೆ. ಹೀಗಾಗಿ ವಿದ್ಯಾರ್ಥಿಗಳಿಗೂ ತುಂಬ ಚೆನ್ನಾಗಿದೆ. ಸಾಮಾನ್ಯ ಓದುವರಿಗೆ SSLC PUC ಆ ಭಾಗದಲ್ಲಿ ಇರ್ತಕ್ಕಂಥವ್ರಿಗೂ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಅದರಲ್ಲೂ ಈ ಯಾವುದನ್ನು ಸ್ಪೋರ್ಟ್ಸ್ ರಿಲೇಟೆಡ್ ಸಾಮಗ್ರಿಗಳು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಹೀಗೆ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲಕರ ವಾತಾವರಣ ಇದೆ. ಸಹೋದರ ಸಹಕಾರ, ಮಾತಿನ ಕೌಶಲ್ಯ ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆಯಪ್ಪ, ಇನ್ನೇನು ಹೇಳೋದು. ರಾಶ್ಯಾಧಿಪತಿಯೇ ಸ್ವಲ್ಪ ವೀಕ್ ಆಗಿದ್ದಾನೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ, ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿ ಬುಧ ಹಾಗೂ ಧೈರ್ಯದ ಅಧಿಪತಿ ಒಟ್ಟಾಗಿ ಬಿಡ್ತಾರೆ, ಅದು ಚತುರ್ಥದಲ್ಲಿ. ಹೀಗಾಗಿ ಸ್ನೇಹಿತರ ಜೊತೆಗೆ ಸೇರಿಬಿಟ್ರೆ ಪ್ರಪಂಚ ಮುಳುಗಿಸ್ಬಿಡೋ ಶಕ್ತಿ ಬಂದುಬಿಡುತ್ತೆ. ಅಂದರೆ ಹಾಳುಗೆಡೋದು ಅಂತಲ್ಲ, ಒಳ್ಳೆಯ ರೀತಿಯಲ್ಲಿ ಪ್ರಪಂಚ ಆಳ್ಬಿಡ್ತಾರಪ್ಪ ಅಂತೀವಲ್ಲ, ಆ ರೀತಿಯಲ್ಲಿ ಒಂದು ಸಾಧನೆ ತುಂಬ ಚೆನ್ನಾಗಿದೆ. ಅನ್ಯೋನ್ಯತೆ, ಆತ್ಮೀಯತೆ ಹೆಚ್ಚಾಗುತ್ತೆ. ಕ್ಲೋಸ್ ಫ್ರೆಂಡ್ಸ್ ಜಾಸ್ತಿ ಆಗ್ತಾರೆ. ಸ್ನೇಹಿತರ ಒಡನಾಟ ತುಂಬ ಚೆನ್ನಾಗಿರ್ತದೆ. ಬಂಧುಗಳಲ್ಲಿ ಆತ್ಮೀಯ ವಿಶ್ವಾಸ ಮೂಡುತ್ತೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಮತ್ತು ಮುಖ್ಯವಾಗಿ ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಧನ ಸಮೃದ್ಧಿ ಈ ದಿವಸ, ಅನ್ನ ಸಮೃದ್ಧಿ, ಮಾತಿನ ಸಮೃದ್ಧಿ ತುಂಬ ಚೆನ್ನಾಗಿದೆ ಈ ದಿವಸ. ಷಷ್ಠದಲ್ಲಿ ಮಾಂದೆ ಇದ್ದರೆ ಸ್ವಲ್ಪ ದೇಹಕ್ಕೆ ತರಚು ಗಾಯ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನರಸಿಂಹ ಪ್ರಾರ್ಥನೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯಾಧಿಪತಿ ತೃತೀಯದಲ್ಲಿದ್ದಾನೆ. ಹೀಗಾಗಿ ಸಹೋದರ ಸಹೋದರಿಯರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಆದರೆ ಈ ದಿವಸ ಹಣಕಾಸಿಗೆ ತೊಂದರೆ ಇರ್ತದೆ, ಹುಷಾರು. ವೃತ್ತಿ ಸ್ಥಳದಲ್ಲಿ ಹಣಕಾಸಿನ ವ್ಯತ್ಯಾಸ ಮಾಡಿಕೊಳ್ಳೋದು, ಅಲ್ಲಿ ಏನೋ ವ್ಯವಹಾರ ಇತ್ಯಾದಿದು ತೊಂದರೆಗೆ ಒಳಪಡ್ತೀರಾ, ಹುಷಾರು. ಅದ್ರ ಕಡೆ ಗಮನ ಇರಲಿ. ಇನ್ನು ಈ ದಿವಸ ಮಕ್ಕಳ ವಿಚಾರ ಸ್ವಲ್ಪ ಅಸಮಾಧಾನ, ಮನಸ್ಸಿಗೆ ಬೇಸರ ಇತ್ಯಾದಿ ಸಾಧ್ಯತೆ ಇದೆ. ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ಸ್ವಲ್ಪ ಉದರ ಬಾಧೆಯನ್ನು ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ದುರ್ಗಾ ಕವಚ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ದ್ವಿತೀಯಕ್ಕೆ ಸಂಚರಿಸ್ತಾ ಇದ್ದಾನೆ ರವಿ. ಸಂಚಾರ ಆಗಿದೆ, ಈಗ ಆಲ್ರೆಡಿ ಇದ್ದಾನವನು. ಹೀಗಾಗಿ ಅಲ್ಲಿ ವಿದ್ಯಾರೂಪ ಗುಣಾನ್ವಿತೋ ಅಸ್ಥಿರಮತಿ ಅಂತೆಲ್ಲ ಹೇಳಿದ ಅದು ನಿಮಗೆ ಅನ್ವಯ ಆಗುತ್ತೆ. ವಿದ್ಯೆಗೆ ಆಸಕ್ತಿ ಬೆಳೆಯುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಮಾತಿನ ಪಟುತ್ವ ಬರುತ್ತೆ. ತುಂಬ ಚೆನ್ನಾಗಿ ಮಾತಾಡ್ತಾರಪ್ಪ. ಹೇಳಿದ್ರೆ ಅಹುದಹುದೆಂ ಬಸವಣ್ಣವ್ರು ಹೇಳ್ತಾರಲ್ಲ, ಲಿಂಗಮಿತ್ ಅಹುದಹುದು ಎನ್ನಬೇಕು ಅಂತ. ಆ ಥರ ಮಾತಾಡೋ ಶೈಲಿ, ಕೌಶಲ್ಯ ಬಂದುಬಿಡುತ್ತೆ. ಲಿಪಿ ಶಾಸ್ತ್ರಜ್ಞರಿಗೆ ಮತ್ತು ಕಾವ್ಯಶಾಸ್ತ್ರಜ್ಞರಿಗೆ, ಕಾವ್ಯ ಅಧ್ಯಯನಶೀಲರಿಗೆ ಈಗ ತುಂಬ ಮತ್ತು ಗಣಿತಜ್ಞರಿಗೆ, ಆ ಕ್ಷೇತ್ರಗಳಲ್ಲೆಲ್ಲ ಓದೋರಿಗೆ ಮತ್ತು ದುಡಿಯೋರಿಗೆ ತುಂಬ ವಿಶೇಷವಾದ ಲಾಭ, ಬಲ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಕುಟುಂಬ ಸಹಕಾರ ಚೆನ್ನಾಗಿರ್ತದೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ವಿಶ್ವಾಸ, ಅವರಿಂದ ಲಾಭ, ತುಂಬ ಒಳ್ಳೆಯ ಫಲವನ್ನು ಹೇಳಿದೆ. ಹೀಗಾಗಿ ಒಳ್ಳೆಯ ಫಲ ನಿಮ್ಮ ಪಾಲಿಗೆ ಇದೆ, ಯೋಚನೆ ಮಾಡಬೇಡಿ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಸ್ವಲ್ಪ ಎಚ್ಚರ ವಹಿಸಿ. ನೀವು ಕೂಡ ವೃತ್ತಿಯ ಅಧಿಪತಿ ಜನ್ಮದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ವೃತ್ತಿ ಸ್ಥಳದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ತದ್ವಾ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ, ನಾನು ಏನು ಬರೆದ್ರು, ನಾನು ಏನು ಮಾತಾಡಿದ್ರು, ನಾನು ಏನು ಹೇಳಿದ್ರು ಸರಿ ಅಂತ ಮೈ ಮರೆತರೆ ಜಾರಿಬಿಡ್ತೀರ. ಎಚ್ಚರಿಕೆ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಕಾದಿದೆ, ಅದಕ್ಕೆ ಶುಕ್ರ ಬಂದು ಕೂತಿದ್ದಾನೆ, ಹುಷಾರು. ಇನ್ನು ಉಳಿದ ಹಾಗೆ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಮತ್ತು ಕೃಷಿಕರಿಗೆ ಸ್ವಲ್ಪ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ, ಹುಷಾರು. ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ರವಿ ಬುಧರ ಯುತಿ, ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಹೇಳಿದ್ನಲ್ಲ, ಬುಧಾದಿತ್ಯ ಯೋಗದಲ್ಲಿ ಆ ಯುತಿಗೆ ಏನಪ್ಪ ಫಲ? ರವಿ ಬುಧರು ಒಟ್ಟಾಗ್ರಿ ಏನು ಫಲ ಅಂತಂದರೆ ವಿದ್ಯಾರೂಪ ಬಲಾನ್ವಿತ, ಇದೇ ಫಲ. ವಿದ್ಯಾರೂಪ ಬಲಾನ್ವಿತೋ ಅಸ್ಥಿರಮತಿ ಅಂತಿದೆ. ಸ್ವಲ್ಪ ಚಂಚಲ ಸ್ವಭಾವವೂ ಆಗಬಹುದು, ಸ್ವಲ್ಪ ಹುಷಾರು. ಆದರೆ ಚೆನ್ನಾಗಿದೆ, ಒಳ್ಳೆಯ ಫಲ. ಕಾವ್ಯದಲ್ಲಿ ಆಸಕ್ತಿ, ಶಾಸ್ತ್ರಗಳಲ್ಲಿ ಆಸಕ್ತಿ ಬರತಕ್ಕಂಥದ್ದು. ಸೈನ್ಸ್, ಶಾಸ್ತ್ರ ಮೀನ್ಸ್ ಸೈನ್ಸ್ ಅಂತ. ಯಾರ್ಯಾರಿಗೆ ಯಾವ್ಯಾವ ದಾರಿಯೋ ಆಯಾ ದಾರಿಯಲ್ಲಿ ಆಸಕ್ತಿ ಬೆಳೆಯುತ್ತೆ, ಹೆಚ್ಚುತ್ತೆ ಅಂತ. ಮತ್ತು ಗಣಿತಜ್ಞರಿಗೆ ತುಂಬ ಚೆನ್ನಾಗಿದೆ. ಮತ್ತು ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಕಾಣಲಿಕ್ಕೆ ಅವಕಾಶ ಇದೆ. ನಿಮ್ಮ ರಾಶಿಗೆ ವ್ಯಯಾಧಿಪತಿಯವನು, ಹೀಗಾಗಿ ಹೆಚ್ಚಿನ ವ್ಯಯವೂ ಉಂಟಾಗಬಹುದು. ಅದರ ಕಡೆ ಗಮನ ಇರಬೇಕಾಗತ್ತೆ. ವ್ಯಯಾಧಿಪತಿ ಜನ್ಮಕ್ಕೆ ಬಂದರೆ ಆರೋಗ್ಯ ನಿಮಿತ್ತ, ಆರೋಗ್ಯ ಇದೆ ವಸ್ತುತಃ, ಬುಧನೇ ಚೆನ್ನಾಗಿದ್ದಾನೆ. ಆದರೆ ಸ್ವಲ್ಪ ಅಲದಾಟ ಇರ್ತದೆ, ಅಲದಾಟ ಮತ್ತು ಹೋರಾಟ. ಧನಾಧಿಪತಿ ವ್ಯಯದಲ್ಲಿದ್ದಾಗ ಹಣಕಾಸಿಗೆ ಬಡಿದಾಟ ಎಲ್ಲ ಇದೆಯಪ್ಪ. ಹೌದು, ಅಷ್ಟು ವಿದ್ಯೆ ಇದೆ, ಅಷ್ಟು ಚೆನ್ನಾಗಿ ಗೌರವವನ್ನು ಕೊಡ್ತಾರೆ, ಆದರೆ ಹಣಕ್ಕೆ ತತ್ವಾರ ಇದೆ. ಈ ಥರ ಉಂಟಾಗೋ ಸಾಧ್ಯತೆ ಇರುತ್ತೆ, ಹುಷಾರು. ಆದರೆ ವೃತ್ತಿಯಲ್ಲಿ ಏನು ತೊಡಕಾಗುವುದಿಲ್ಲ, ಆತಂಕ ಬೇಡ. ಈ ದಿವಸ ಸ್ವಲ್ಪ ಭಯ, ಆತಂಕ ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ತುಲಾರಾಶಿಯವರಿಗೆ ರಾಶ್ಯಾಧಿಪತಿ ಲಾಭದಲ್ಲಿದ್ದರೂ ಶತ್ರುಕ್ಷೇತ್ರ, ಲಾಭಾಧಿಪತಿ ವ್ಯಯಕ್ಕೆ ಬಂದಿದ್ದಾನೆ. ಹೀಗಾಗಿ ಹಣಕಾಸಿಗೆ
ಸ್ವಲ್ಪ ಪರದಾಟ ಆಗುತ್ತೆ ನಿಮಗೂ ಕೂಡ. ಧನಸ್ಥಾನದಲ್ಲಿ ಈ ದಿವಸ ಮಾಂದಿ ಇರೋದು, ಮಾತಾಡಿ ಬಾಂಧವ್ಯ ಹಾಳು ಮಾಡ್ಕೋತೀರ. ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿರೋರು ಹುಷಾರಾಗಿರಬೇಕು. ಇನ್ನು ಇನ್ವೆಸ್ಟ್ಮೆಂಟಿಗೆ ಅವಕಾಶ ಇದೆ ಈ ದಿವಸ, ಈ ಒಂದು ಫಲ. ಹೀಗಾಗಿ ಹೆಚ್ಚಿನ ತೊಡಗಿಸುವಿಕೆ, ಸ್ವಲ್ಪ ಕಾಯಬೇಕಾಗುತ್ತೆ. ತುಂಬ ಕಾಯುವ ಒಂದು ಸಮಾಧಾನ ಬೇಕು ನಿಮ್ಮ ರಾಶಿಗೆ. ಏನಂದರೆ ದೈವಾನುಕೂಲ ಇದೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಲಾಭ ಲಾಭ ಲಾಭ. ಕರ್ಮಾಧಿಪತಿ ಲಾಭದಲ್ಲಿ ಇದ್ಬಿಟ್ರೆ ವೃತ್ತಿಯಲ್ಲಿ ವಿಶೇಷವಾದ ಅವಕಾಶಗಳು ಉಂಟಾಗ್ತಕ್ಕಂಥದ್ದು, ಯಾರಿಗೂ ಸಿಗದೇ ಇರೋ ಅವಕಾಶಗಳು ನಿಮಗೆ ಸಿಕ್ಬಿಡ್ತಕ್ಕಂಥದ್ದು. ನಮ್ಮನ್ನೇ ಎಲ್ಲೋ ಕಾನ್ಫರೆನ್ಸೋ ಮತ್ತೊಂದು ಅಂತ ವಿದೇಶಗಳಿಗೂ ಹೋಗಿ ಬರ್ತಕ್ಕಂಥದ್ದು, ಅಥವಾ ನಿಮಗೆ ಸನ್ಮಾನ ಅಥವಾ ಇನ್ನೇನು ಮತ್ತೊಂದು ಗೌರವ ಸಮರ್ಪಣೆ ಸಿಗ್ತಕ್ಕಂಥದ್ದು. ಈ ರೀತಿಯಲ್ಲಿ ವಿಶೇಷ ಲಾಭವನ್ನು ಕಾಣ್ತೀರಾ. ನಿಮಗೂ ಆ ವಿಶೇಷ ಪ್ರಜ್ಞೆ, ಜಾಣ್ಮೆ ಇದೆಲ್ಲ ಖಂಡಿತ ಇದೆ. ವೃತ್ತಿಯಲ್ಲಿ ಅಂಥ ಜಾಣ್ಮೆ ತೋರಿಸುವ ಅವಕಾಶ ಉಂಟಾಗುತ್ತೆ. ಆದರೂ ಶುಕ್ರ ಇದ್ದಾನೆ, ವ್ಯಯಾಧಿಪತಿ, ಹುಷಾರಾಗಿರಬೇಕು. ಅಮ್ಮನವ್ರ ಪ್ರಾರ್ಥನೆ ತಪ್ಪಿಸ್ಬೇಡಿ. ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿ ತುಪ್ಪ ಸಮರ್ಪಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಜನ್ಮದಲ್ಲಿ ಈ ದಿವಸ ಮಟ್ಟಿಗೆ ಮಾಂದಿ ಇರೋದರಿಂದ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇರುತ್ತೆ. ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ವೃತ್ತಿ ಸ್ಥಳ ಗಮನಿಸಿ. ಕರ್ಮಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದ್ದರೆ ಅದು ಬುಧೇನ ನಿಪುಣಂ ಅಂತ ನೈಪುಣ್ಯದಿಂದ ಕೆಲಸ ಮಾಡ್ತೀರಾ. ಹೀಗಾಗಿ ಜಾಣ್ಮೆಯಿಂದ ಕೆಲಸ ಕಾರ್ಯ ಸಾಧನೆ ಮಾಡ್ಕೊಳ್ತಕ್ಕಂಥದ್ದು, ಹೊಸ ಅವಕಾಶ ನಿಮಗೂ ಕೂಡ ಸಾಧ್ಯವಾಗ್ತಕ್ಕಂಥದ್ದು. ಭಾಗ್ಯಾಧಿಪತಿ ಕರ್ಮಸ್ಥಾನಕ್ಕೆ ಬಂದಾಗ ಅದೃಷ್ಟ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇರುತ್ತೆ. ಕೆಲಸ ಕಾರ್ಯಗಳಲ್ಲಿ ಬೇರೆಯವ್ರಿಗೆಲ್ಲ ಕಿರಿಕಿರಿ ಇದ್ದರೂ ನಿಮಗಿದೆ, ಆದರೆ ನೀವು ಪಾರಾಗ್ಬಿಟ್ರಿ. ಆ ರೀತಿಯ ಒಂದು ಫಲ ಇದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಮಾಧಾನ. ಈ ದಿವಸ ಸ್ವಲ್ಪ ಕಾಲಿಗೆ ಪೆಟ್ಟಾಗಬಹುದು, ಹುಷಾರು. ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನಗಳನ್ನು ಅಭಿಷೇಕ ಮಾಡಿಸಿ. ಮಕರ ರಾಶಿಯವರಿಗೆ ಈ ದಿವಸ ಭಾಗ್ಯದಲ್ಲಿ ಬುಧ ಇರತಕ್ಕಂಥ ತುಂಬ ಅದೃಷ್ಟದ ದಿವಸ. ಅದೃಷ್ಟದಿಂದ ನಿಮ್ಮ ಕೆಲಸಗಳೆಲ್ಲ ಸುಲಭವಾಗಿ ಸಾಗ್ತಾ ಇರುತ್ತೆ. ಸಂಗಾತಿಯ ಸಹಕಾರ ಚೆನ್ನಾಗಿದೆ, ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ಈ ದಿವಸ ವೃತ್ತಿಯಲ್ಲೂ ನಿಮಗೆ ಸಮಾಧಾನಕರ ಫಲ ಕಾಣ್ತಾ ಇದೆ. ಸ್ವಲ್ಪ ಅಲ್ಲಿ ಶುಕ್ರನ ಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ. ಈ ಕಾರಣದಿಂದಾಗಿ ಅಮ್ಮನವರ ಸನ್ನಿಧಾನಕ್ಕೆ ಅವರೇ ಧಾನ್ಯವನ್ನು ದಾನ ಮಾಡಿ. ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ, ಒಂದು 2 ತಿಂಗಳು ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಈ ದಿವಸ ತುಂಬ ಕಿರಿಕಿರಿ, ಅಸಮಾಧಾನ ಸೂಚಿಸ್ತಾ ಇದೆ, ಹುಷಾರಾಗಿರಿ. ವಿಘ್ನಗಳು ಮುಖ್ಯವಾಗಿ ಸೂಚಿಸ್ತಾ ಇದೆ, ಹುಷಾರು. ಸಂಗಾತಿಯಿಂದ ಸ್ವಲ್ಪ ಅಸಮಾಧಾನ, ಮನಸ್ಸಿಗೆ ಬೇಸರ, ಇಂಥ ಸಾಧ್ಯತೆ ಇದೆ. ರವಿಯ ಸಂಕ್ರಮಣ ನಿಮ್ಮ ಪಾಲಿಗೆ ಏನು ಅಷ್ಟು ಒಳ್ಳೆಯ ಫಲ ಕೊಡಲ್ಲ. ಅಷ್ಟಮಕ್ಕೆ ಹೋದಾಗ ಆರೋಗ್ಯ ಹಾನಿ ಮಾಡ್ತಾನೆ. ಸಂಗಾತಿಯ ಆರೋಗ್ಯವೂ ಹಾನಿಯಾಗಿಬಿಡುತ್ತೆ. ಅವ್ರ ಕಡೆನೂ ಗಮನ ತೊಗೋಬೇಕು, ನೀವೂ ಗಮನ, ಹೀಗಾಗಿಬಿಡುತ್ತೆ. ಇನ್ನು ಉಳಿದ ಹಾಗೆ ಈ ದಿವಸ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಸಮಾಧಾನ, ಸಂತೋಷ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ನಿಮ್ಮ ಪಾಲಿಗೆ ಸ್ವಲ್ಪ ವೀಕಾಗಿದೆ. ಅದಕ್ಕೆ ನೀವು ಸೂರ್ಯಾರಾಧನೆ ತಪ್ಪದೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಸಂಗಾತಿಯಿಂದ ಅನ್ಯೋನ್ಯ ಭಾವನೆ, ಅವರಿಂದ ಸಹಾಯ ಸಹಕಾರ ಸಿಗಲಿಕ್ಕೆ ಅವಕಾಶ ಇದೆ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ. ಮಕ್ಕಳ ವಿಚಾರದಲ್ಲಿ ಸಮಾಧಾನ, ಸೌಖ್ಯತೆಯನ್ನು ಕಾಣ್ತೀರಾ. ಸ್ನೇಹಿತರಿಂದ ಸಹಕಾರ ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಶ್ರದ್ಧೆ ಹಾಳಾಗುತ್ತೆ, ಆಲಸ್ಯ, ಸೋಮಾರಿತನದಿಂದಾಗಿ ಕಾರ್ಯ ಹಾನಿ ಆಗಬಹುದು. ಅದರ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಜ್ವಲನ್ ಮುಖಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.